ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ನಾನು ಸೂರತ್ತಿಂದ ಹೊರಟಾಗ ಬರೋಡಕ್ಕೆ ಬಂದಿದ್ದೆ ಅಂತ ಹೇಳಿದ್ದೆ ನಿಮಗೆ. ಈಗ ಬರೋಡದಿಂದ ಅಹಮದಾಬಾದ್ ಕಡೆ ಹೊರಟಿದ್ದೇನೆ. ಅಹಮದಾಬಾದಿನಲ್ಲಿ ಒಂದು 2-3 ದಿನ ಇದ್ದು ಮತ್ತೆ ನಾವು ಅಲ್ಲಿಯ ಎಲ್ಲ ವಿಶೇಷವಾದ ಸ್ಥಳಗಳನ್ನು ಗಾಂಧಿಧಾಮದಿಂದ ಹಿಡಿದು ಎಲ್ಲವನ್ನು ಶೂಟ್ ಮಾಡಬೇಕು ಅಂತ ಹೊರಟಿದ್ದೇವೆ. ಕನ್ನಡಿಗರು, ತುಳುವರು, ಬಿಲ್ಲವ ಸಂಘದವರು ಎಲ್ಲರೂ ಅಲ್ಲಿ ಸಿಗ್ತಾರೆ. ಇಲ್ಲಿ ಬರೋಡದಲ್ಲಿ ನಾವು ಅತ್ಯಂತ ಅಪರೂಪದ ಸ್ಥಳಗಳನ್ನು ಶೂಟ್ ಮಾಡಿದ್ದೇವೆ. ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೇವೆ. ಅದರ ಜೊತೆಗೆ ಶಶಿಧರ್ ಶೆಟ್ಟರವರ ಪ್ರೀತಿ, ವಿಶ್ವಾಸ, ಬೋಂಡ್ರಾ ಅವರ ಒಂದು ಸ್ನೇಹ, ಇವೆಲ್ಲವನ್ನು ನಮ್ಮ ಕನ್ನಡಿಗರು, ತುಳುವರು ಅಲ್ಲಿ ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಆಧರಿಸಿದರು. ಶಕ್ತಿಪೀಠದಿಂದ ಹಿಡಿದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಭವ್ಯ ಪ್ರತಿಮೆಯ ದರ್ಶನದಿಂದ ಒಂದು ಒಳಗೊಂಡು ನಮಗೆ ಸಾಧ್ಯವಾದಷ್ಟು ನಮ್ಮ ಸಮಯದ ಮಿತಿಯೊಳಗೆ ನಾವು ಬರೋಡದ ಅಪರೂಪದ ಸ್ಥಳಗಳನ್ನು ಸೆರೆ ಹಿಡಿದಿದ್ದೇವೆ. ಅದೇ ಆಶಯ ಮತ್ತು ಅದೇ ನಿರೀಕ್ಷೆಯಲ್ಲಿ ನಾವೀಗ ಅಹಮದಾಬಾದ್ನ ಹತ್ರ ಪ್ರಯಾಣ ಮಾಡ್ತಾ ಇದ್ದೇವೆ. ಅಹಮದಾಬಾದ್ನಲ್ಲಿ ನಮ್ಮ ಕಾರ್ಯಕ್ರಮ ಇನ್ನೇನು 1-2 ತಾಸಲ್ಲಿ ಆರಂಭ ಆಗುತ್ತೆ. ಅಲ್ಲಿ ಏನೇನನ್ನು ನಮ್ಮ ಸಮಯದ ಮಿತಿಯೊಳಗೆ ತೋರಿಸಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲವನ್ನೂ ತಮಗೆ ತೋರಿಸುವಂಥ ಒಂದು ಕುತೂಹಲ ಮತ್ತು ನಿರೀಕ್ಷೆಯಲ್ಲಿ ನಮ್ಮ ತಂಡ ಇದೆ. ಬನ್ನಿ, ನಮ್ಮೊಟ್ಟಿಗೆ ನೀವು ಪ್ರಯಾಣ ಮಾಡ್ತೀರಿ, ನಿಮ್ಮೊಟ್ಟಿಗೆ ನಾವು ಪ್ರಯಾಣ ಮಾಡ್ತೇವೆ. ಮತ್ತೆ ಸಿಗೋಣ ಅಹಮದಾಬಾದ್ನಲ್ಲಿ. ಅಹಮದಾಬಾದಿನಲ್ಲಿ ನಾವು ಪ್ರಥಮವಾಗಿ ಕಾಲಿಟ್ಟಾಗ ನಮ್ಮ ಸ್ನೇಹಿತರು ಮತ್ತು ರಾಯರ ಒಟ್ಟು ನೇತೃತ್ವದಲ್ಲಿ ನಮ್ಮನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿದರು. ಅದನ್ನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಂದ ನಾವು ಪ್ರಥಮವಾಗಿ ಹೊರಟದ್ದು ರಿವರ್ ಫ್ರಂಟ್, ಸಾಬರಮತಿ ನದಿಯ ದಡದಲ್ಲಿರುವಂಥ ಅಪರೂಪದ ಒಂದು ಪ್ರದೇಶ. ಅದು ಹಿಂದೆ ಅತ್ಯಂತ ಕೊಳಕಾಗಿ, ಅದು ಸತ್ತ ಪ್ರಾಣಿಗಳ ಆವಾಸ ಸ್ಥಾನವಾಗಿ ಮತ್ತು ಅದು ಎಲ್ಲೋ ಒಂದು ಕಡೆ ನೀರಿಲ್ಲದ ಬರಡು ನದಿಯಾಗಿ ಇತ್ತು. 1997ರಲ್ಲಿ ಅಹಮದಾಬಾದಿನ ಮುನ್ಸಿಪಲ್ ಕಾರ್ಪೊರೇಷನ್ ಸಾಬರಮತಿ ರಿವರ್ ಫ್ರಂಟ್ ಅಭಿವೃದ್ಧಿಗೆ ಅಂತಲೇ ಸಾಬರಮತಿ ರಿವರ್ ಫ್ರಂಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ SRFDCL ಹುಟ್ಟುಹಾಕಿತು. ಈ ಪ್ರಾಜೆಕ್ಟಿನ ಉದ್ದೇಶವೇ ಸಾಬರಮತಿ ನದಿಯ ಪಾತಳಿಗೆ ಒಂದು ಅರ್ಥಪೂರ್ಣ ಪರಿಸರ ಸ್ವರೂಪ, ಅಹಮದಾಬಾದಿನ ಜೀವನದಿ, ಅಹಮದಾಬಾದಿನ ಒಂದು ಬಹುದೊಡ್ಡ ಆಕರ್ಷಣೆಯ ಮತ್ತು ನದಿಯ ದಂಡೆ ಸದಾ ಹಸಿರು ಹಚ್ಚಡವಾಗಿ ಪ್ರವಾಸಿಗರ ಮನಸೂರೆಗೊಳ್ಳಬೇಕು ಮತ್ತು ಅದು ಆರೋಗ್ಯಪೂರ್ಣವಾಗಿ ಕಾಣಬೇಕು. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ರೋಡಿನ ಇಕ್ಕೆಲಗಳಲ್ಲೂ ಹಸಿರು. ಅದು ಹೀಗೆ ಇರಲೇ ಇಲ್ಲ. ಇದನ್ನು ಬಹಳ ಅದ್ಭುತವಾಗಿ ಈ ಥರ ಕ್ರಿಯೇಟ್ ಮಾಡಿದ್ದು ಅದು ಮೋದಿಯವರ ಆಡಳಿತದಲ್ಲಿ. ಗುಜರಾತ್ನಲ್ಲಿ ಏನಾಗಿದೆ ಅಂತ ಕರ್ನಾಟಕದ ಕಾಂಗ್ರೆಸ್ನವ್ರು ಕೇಳ್ತಾರಲ್ಲ, ಅವರು ಇಲ್ಲಿ ಬಂದು ನೋಡಬೇಕು. ಅವರಿಗೆ ಈ ಸಾಬರಮತಿಯಲ್ಲಿ ನೀರು ಹರಿತಿರಲಿಲ್ಲ. ಸತ್ತ ನಾಯಿ ಪ್ರಾಣಿಗಳ ಬಿಸಾಡುವ ಬೀಡಾಡಿ ಪ್ರಾಣಿ ಜನಗಳ ವಾಸಸ್ಥಾನವಾಗಿತ್ತು. ನರ್ಮದೆಯಿಂದ ನೀರು ತಂದು ಸಾಬರಮತಿ ಸದಾ ಮೈ ತುಂಬಿಕೊಳ್ಳುವಂತೆ ಮಾಡಿದ್ದು ಮೋದಿಯವರು. ಇಲ್ಲಿ ನೀರಿಲ್ಲ, ನೀರನ್ನು ತರಬೇಕು, 24 ಗಂಟೆ ಒಳಗೆ ನೀರನ್ನು ತರಲಿಕ್ಕೆ ಸಾಧ್ಯವಿದೆಯೇ ಅಂತ ಅಧಿಕಾರಿಗಳನ್ನು ಕೇಳಿದಾಗ ಪ್ರತಿಪಕ್ಷಗಳು ಗಹಗಹಿಸಿ ನಕ್ಕಿದರು. ಆದರೆ ಅದೇ ನರ್ಮದಾ ಅಣೆಕಟ್ಟಿನಿಂದ ಬರಡು ನದಿಯಾಗಿ ಅತ್ಯಂತ ದುರ್ನಾತದ ಒಂದು ಪರಿಸ್ಥಿತಿಯಲ್ಲಿದ್ದಂಥ ಸಾಬರಮತಿಯನ್ನು ಮೈ ತುಂಬಿಕೊಳ್ಳುವ ಹಾಗೆ 8 ತಿಂಗಳಲ್ಲಿ ಇದನ್ನು ರೆಡಿ ಮಾಡಿ ಇವತ್ತು ಜಗತ್ತಿನ ಪ್ರವಾಸಿಗರ ಅತ್ಯಂತ ಆಕರ್ಷಣೆಯ ಸ್ಥಳವಾಗಿ ಮಾರ್ಪಟ್ಟಿದ್ದರೆ ಅದು ಮೋದಿಯವರ ಧೀಶಕ್ತಿಯಿಂದ. ನದಿಯ ಇಕ್ಕೆಲೆಗಳಲ್ಲೂ ಸದಾ ಹರಿದ್ವರ್ಣದ ಕಾಡು, ಪಾರ್ಕು ಮತ್ತು ಸ್ಥಳೀಯ ಹಣ್ಣುಗಳ ತೋಟ ನಳಿಸುವಂತೆ ಕಾಣುತ್ತದೆ. ನೀವು ಇಲ್ಲಿಗೆ ಹೋದರೆ ಪ್ರತಿಯೊಂದು ಫ್ಲವರ್ ಗಾರ್ಡನ್ ಇರ್ಬೋದು, ಆಮೇಲೆ ಅಲ್ಲಿಯ ಹಣ್ಣುಗಳ ತೋಟ ಇರ್ಬೋದು, ನೀವು ಅದನ್ನು ನೋಡಲಿಕ್ಕೆ ನಿಮಗೆ ಕಣ್ಣುಗಳೇ ಸಾಲದು. ಮೋದಿಯವರ ನೇತೃತ್ವದ ಈ ಸಾಬರಮತಿ ರಿವರ್ ಫ್ರಂಟ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಸಾಬರಮತಿ ರಿವರ್ ಫ್ರಂಟನ್ನು ಜಗತ್ಪ್ರಸಿದ್ಧ ಪ್ರವಾಸಿ ಸ್ಥಳವಾಗಿ ಮಾರ್ಪಡಿಸಿದೆ. ಎಷ್ಟು ಸುಂದರ, ಎಷ್ಟು ಸ್ವಚ್ಛ, ನೀವೀಗಿಲ್ಲ ನೋಡ್ತಾ ಇದ್ದೀರಿ. ಅಲ್ಲಿ ಒಂದೇ ಒಂದು ಕಸದ ಇದಿಲ್ಲ, ಮತ್ತು ಮೇಂಟೆನೆನ್ಸು, ಸದಾ ಮೇಂಟೆನೆನ್ಸು.
ಅಷ್ಟರ ಮಟ್ಟಿಗೆ ಶುದ್ಧವಾಗಿದೆ. ಆಮೇಲೆ ಇಲ್ಲಿ ಆಕರ್ಷಣೆಯೇ ಅಟಲ್ ಬ್ರಿಡ್ಜು. ಬಯೋಡೈವರ್ಸಿಟಿ ಪಾರ್ಕ್ ಇದೆ, ಮಯಾವಾಕಿ ಪ್ಲಾಂಟೇಷನ್ನು, ಜೊತೆಗೆ ಸಣ್ಣ ದೊಡ್ಡ ಹಲವಾರು ಪಾರ್ಕ್ಗಳು, ಬೆಳಗ್ಗೆ ವಾಕಿಂಗು, ಸಂಜೆ ಮಕ್ಕಳನ್ನು ಕರ್ಕೊಬಂದು, ಆಮೇಲೆ ಇಲ್ಲಿ ಎಲ್ಲ ಫುಡ್ ಪಾರ್ಕ್ಗಳು ಎಲ್ಲವೂ ಬಹಳ ಸಮೃದ್ಧವಾಗಿದೆ. ಪಾರ್ಕು, ಹಣ್ಣಿನ ತೋಟ ಮತ್ತು ಸ್ಥಳೀಯ ಅಪರೂಪದ ಗಿಡಗಳ ನೈಸರ್ಗಿಕ ಕಾಡು ಸಾಬರಮತಿ ನದಿಯ ದಂಡೆಯಲ್ಲಿ ಯಾವಾಗಲೂ ಮೈ ತುಂಬಿಕೊಂಡಂತೆ ಹಕ್ಕಿ ಪಕ್ಷಿಗಳು ಅರಸಿ ಬರತೊಡಗಿದವು. ಇಲ್ಲಿ ಈ ಅಟಲ್ ಬ್ರಿಡ್ಜನ್ನು ನೋಡ್ತಾ ಇದ್ದೀರಿ. ಇದರ ಇಕ್ಕೆಲಗಳಲ್ಲೂ ಸಾಬರಮತಿ ನದಿಯ ದಂಡೆಗಳಲ್ಲಿ ಇಲ್ಲಿ ವಿಶೇಷವಾದಂಥ ಹಣ್ಣಿನ ತೋಟ, ಮರಗಳು, ಪಾರ್ಕು ಇವೆಲ್ಲ ಮಾಡೋದ್ರಿಂದ ಏನಾಯಿತು ಅಂದರೆ ಹಕ್ಕಿ ಪಕ್ಷಿಗಳು ತಂತಾನೇ ಬರಲಿಕ್ಕೆ ಶುರು ಆಯಿತು. ಬರ್ಡ್ಸ್ ಪ್ಯಾರಡೈಸ್ ಆಗಿ ಪರಿವರ್ತನೆಗೊಂಡಿತು. 120ಕ್ಕೂ ಹೆಚ್ಚಿನ ವೈವಿಧ್ಯಮಯ ಸ್ಥಳೀಯ ಹಾಗೂ ವಲಸೆ ಬಂದ ಪಕ್ಷಿಗಳು ಇಲ್ಲಿ ನಿಮಗೆ ಕಾಣ್ತವೆ. ಇದು ಈಗ ನೀವು ಎದುರುಗಡೆ ನೋಡ್ತಾ ಇರುವಂಥದ್ದು ಅಟಲ್ ಬ್ರಿಡ್ಜು. ಈ ಬ್ರಿಡ್ಜು ಒಂದು ರೀತಿಯಲ್ಲಿ ರಿವರ್ ಫ್ರಂಟಿನ ಕೇಂದ್ರ ಸ್ಥಳ, ಆಕರ್ಷಣೆಯ ಸ್ಥಳ. ಅದನ್ನು ನೀವು ರಿವರ್ ಫ್ರಂಟ್ಗೆ ಹೋದಾಗ ಅಟಲ್ ಬ್ರಿಡ್ಜನ್ನು ನೋಡಲೇಬೇಕು. ಅದರ ಪಕ್ಕದಲ್ಲೇ ನಿಮಗೆ ಕೈಟ್ ಫೆಸ್ಟಿವಲ್ಗೆ ಅಂತಲೇ 365 ದಿನ ಅಲ್ಲೊಂದು ವ್ಯವಸ್ಥೆಯನ್ನು ಮಾಡಲಾಗಿದೆ, ಅದನ್ನು ನೋಡಬೇಕು. ನಾನು ಹೇಳಿದೆ ನಿಮಗೆ, ವಾಕರ್ಸ್ಗಳಿಗೆ, ಸಂಜೆ ಮಕ್ಕಳನ್ನು ಕರ್ಕೊಂಬರುವವರಿಗೆ ಎಷ್ಟು ಚೆಂದ ನೋಡಿ. 10ರಿಂದ 15 ಅಡಿ, ಕೆಲವು ಕಡೆ 25 ಅಡಿ ಆಳದ ನೀರನ್ನು ನಿಲ್ಲಿಸಲಾಗಿದೆ. ಇವತ್ತಿನ ಈ ಸಮೃದ್ಧವಾದ ಜಲರಾಶಿಯನ್ನು ನೀವು ಈಗ ನೋಡ್ತೀರಿ. ಅದೇ ಇದರನ್ನು ಕಟ್ಟೋಣದ ಹಿಂದೆ ನೀವು ನೋಡಿದರೆ 1997ಕ್ಕಿಂತ ಮೊದಲು ನೀವು ನೋಡಿದರೆ ಇಲ್ಲಿ ಅತ್ಯಂತ ವರ್ಸ್ಟ್ ಆಗಿತ್ತಿದು. ಹಾಗಾಗಿ ಇದನ್ನು ಕಟ್ಟಿದ್ದು, ಮಾಡಿದ್ದು ಇದೊಂದು ಅದ್ಭುತವಾದಂಥ ಒಂದು ಕ್ರಿಯೇಷನ್ನು. ನಮ್ಮ ಕರ್ನಾಟಕದಲ್ಲಿ ಇಂಥದ್ದನ್ನು ಎಷ್ಟು ಮಾಡ್ಬೋದಿತ್ತು ನಾವು. ನಮಗೆ ಆ ಸೌಂದರ್ಯದ ಪ್ರಜ್ಞೆ ಇಲ್ಲ. ನಾವೆಲ್ಲೋ ಒಂದು ಕಡೆ ಮೋದಿಯವರು ಲಕ್ಷದ್ವೀಪಕ್ಕೆ ಹೋಗೋದು ಫೋಟೋ ಹಾಕಿ ಅದನ್ನು ಪ್ರವಾಸಿ ಸ್ಥಳವಾಗಿ ಜಗತ್ಪ್ರಸಿದ್ಧಗೊಳಿಸಲಿಕ್ಕೆ ಹೊರಟ್ರೆ ಅದನ್ನು ಕೂಡ ವ್ಯಂಗ್ಯ ಮಾಡ್ತೇವೆ. ಈ ಬ್ರಿಡ್ಜಿನ ಬಗ್ಗೆ ನಿಮಗೆ ಹೇಳಬೇಕು ಅಂತಂದರೆ, ಈ ಬ್ರಿಡ್ಜಿಂದೇ ಒಂದು ಕತೆ. ಇದು ಟ್ರಯಾಂಗಲ್ ಬ್ರಿಡ್ಜು, ಸಾಬರಮತಿ ರಿವರ್ ಫ್ರಂಟಿನ ಪ್ರಮುಖ ಆಕರ್ಷಣೆ ಅಟಲ್ ಬ್ರಿಡ್ಜ್. ಇದರ ವಿನ್ಯಾಸಕ್ಕೆ ಗಾಳಿಪಟವೇ ಸ್ಫೂರ್ತಿ. ಆ ರೀತಿಯಲ್ಲೇ ಇದೆ ಇದು. 2022ಕ್ಕೆ ಇದು ಉದ್ಘಾಟನೆ ಆಯಿತು. 300 ಮೀಟರ್ಸ್ ಉದ್ದವಿದೆ, ಅಂದರೆ 980 ಅಡಿ. ಅಗಲ 10 ಮೀಟರ್ಸು, ಅಂದರೆ 33 ಅಡಿ. 14 ಮೀಟರ್ಸ್ ಅಗಲವಿದೆ. ಈ ಬ್ರಿಡ್ಜು ಮುಂಜಾನೆಯಿಂದ ರಾತ್ರಿ 9 ಗಂಟೆವರೆಗೆ ತೆರೆದಿರ್ತದೆ. ಈ ಬ್ರಿಡ್ಜಿನಲ್ಲಿ ಬಹಳ ವೈವಿಧ್ಯಮಯವಾದ, ಕಲರ್ಫುಲ್ ಆದಂಥ ಒಂದು ಇಡೀ ನೋಟವನ್ನು ನೋಡ್ತೀರಿ. ಅದ್ಭುತವಾದ ಗಾಳಿ, ಮಧ್ಯೆ ಗಾರ್ಡನ್ ಇದೆ. ಆಮೇಲೆ ಗ್ಲಾಸಿನಿಂದ ಕೂಡ ಕೆಳಗಡೆ ನೀವು ನದಿಯನ್ನು ಗಮನಿಸ್ಬೋದು. ಆಮೇಲೆ ಇಲ್ಲಿ ನೋಡಿ, ನೀವು ಹಡಗಿನಲ್ಲಿ ದಿಕ್ಸೂಚಿಯಾಗಿ ಕೆಲಸ ಮಾಡುವಂಥ ಕೆಲವು ಯಂತ್ರಗಳು ನೋಡಿದ್ರಲ್ಲ, ಅದರ ಬಹುಶಃ ರಿಪ್ಲಿಕಾ ಅನ್ನುವ ರೀತಿಯಲ್ಲಿ ಇದನ್ನು ಬಹಳ ಅದ್ಭುತವಾಗಿ ಮಾಡಲಾಗಿದೆ. ಮತ್ತು ಇಲ್ಲಿ ಹೋದಾಗ ನಿಮಗೆ ಒಂದು ರೀತಿಯ ಮನಸ್ಸು ತುಂಬಿ ಬರುವಂಥ ಒಂದು ಸಂದರ್ಭ. ಅಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು ನಾಮಿನಲ್ ಫೀಸ್ ಇದೆ. ಇಲ್ಲಿ ಆ್ಯಕ್ಚುಲಿ ಫೋಟೋಗ್ರಫಿಗೆ ಅವಕಾಶ ಇಲ್ಲ. ನಾವು ರಾಯರು ಬಹಳ ಪ್ರಭಾವಿ ಆಗಿರೋದ್ರಿಂದ MS ರಾವ್ ಅವರ ಜೊತೆಗೆ ಹೋದ್ರಿಂದ ನಾವು ಅಲ್ಲಿ ಶೂಟ್ ಮಾಡಲಿಕ್ಕೆ ಸಾಧ್ಯವಾಯಿತು. ಈ ಬ್ರಿಡ್ಜಲ್ಲಿ ನಿಂತರೆ ನಿಮಗೆ ರಿವರ್ ಫ್ರಂಟಿನ ಇಡೀ ವಿಶ್ವರೂಪ ಗೊತ್ತಾಗುತ್ತೆ. ಅಪರೂಪದ ರಸ್ತೆ, ನೆಟ್ವರ್ಕು, ಹಸಿರು ಪಾರ್ಕು, ಮಕ್ಕಳಾಟದ ಏರಿಯಾ, ಫುಡ್ ಮಳಿಗೆಗಳು ಎಲ್ಲವೂ ಇದೆ. ಈ ಅಟಲ್ ಬ್ರಿಡ್ಜಿನ ಮೇಲೆ ನಾವು ಅಲ್ಲಿ ಒಂದಿಷ್ಟು ನಿಮಗೆ ಹೇಳಬೇಕಾದ್ದಿದೆ. ರಾಯರ ಒಟ್ಟಿಗೆ ನಿಂತು ಅಲ್ಲಿ ಮಾತಾಡಬೇಕು ಅಂತ ಅನ್ನಿಸ್ತು. ನಾನಿವತ್ತು ರಿವರ್ ಫ್ರಂಟಲ್ಲಿ ಇದ್ದೇನೆ. ನನ್ನ ಪಕ್ಕದಲ್ಲಿ MS ರಾವ್ ಇದ್ದಾರೆ. MS ರಾಯರು ಒಂದು ರೀತಿಯ ಗುಜರಾತಿಗೂ ಮತ್ತು ಕರ್ನಾಟಕಕ್ಕೂ ಸ್ನೇಹ ಸೇತು. ಮತ್ತು ಇದರ ಐವಿಟ್ನೆಸ್ ಮೊದಲು ಹೇಗಿತ್ತು, ಈಗ ಹೇಗಾಗಿದೆ ಅನ್ನೋದಕ್ಕೆ ಒಬ್ಬ ಸಾಕ್ಷಿ ಪ್ರಯತ್ನ. ಈ ರಿವರ್ ಫ್ರಂಟ್ ಇದಿದೆ, ಇದು ಸಾಬರಮತಿ ಆಶ್ರಮದ ತಟದಲ್ಲಿರುವಂಥ ಒಂದು ನದಿಯ ಒಂದು ಸುಂದರವಾದಂಥ ಸ್ಥಳ ಇದು. ಇಲ್ಲಿ ಮೊದಲು ಸತ್ತ ನಾಯಿಗಳು, ಮನುಷ್ಯರನ್ನು ಬಿಟ್ಟು ಬಾಕಿ ಎಲ್ಲವನ್ನೇ ಎಸೆಯಲಾಗ್ತಾ ಇತ್ತು. ಇಲ್ಲಿ ಏನೋ ನೀವು ನೀರು ನೋಡ್ತಾ ಇದ್ದೀರಿ, ಆ ನೀರು ಇರಲಿಲ್ಲ, ಬರೀ ಮರಳಿಲ್ಲ. ಇಲ್ಲಿ ಜೋಪಡಿ ಪಟ್ಟಿಗಳಿದ್ವು, ವಾಸನೆ, ಗಲೀಜು, ಹೊಳಕೆ, ಗೊಂಪೆ ಎಲ್ಲವೂ ಒಂದು ರೀತಿಯ ಬೆಂಗಳೂರಿನ ಕಲಾಸಿ ಪಾಳ್ಯದ ಒಂದು 3 ಪಟ್ಟು ಹಾಳಾಗಿ ಇದು ನಿಂತಿದೆ. ನಮಗೆ ನೆನಪಿದೆ, 17ನೇ ಪಟ್ಟದಲ್ಲಿ ಇಂಗ್ಲೆಂಡಿನಲ್ಲಿ ಟೇಪ್ಸ್ ನದಿ ಹೃದಯ ಭಾಗದಲ್ಲಿ ಅದಕ್ಕೆ ಹೊಸ ಕಾಲದಲ್ಲಿ ಒಳತು ನಾರ್ತಾ ಇತ್ತು.
ಪ್ರಪಂಚದ ಪ್ಲೇಸ್ ಆಗಿ ಆ ನದಿಯಾಗಿ ಎಷ್ಟು ಮಟ್ಟಿಗೆ ಇವತ್ತು ಪ್ರವಾಸಿಗರು ಹೋದವರು ಅದನ್ನು ಕೈ ಹಾಕಿ ಆ ನೀರನ್ನು ಕುಡಿಬರು ಅಷ್ಟರ ಮಟ್ಟಿಗೆ ಮಾಡಿದ್ದಾರೆ. ಅದಕ್ಕೆ ಸುಖವಾದಿಯಾಗಿ ರಿವರ್ ಫ್ರಂಟ್ ಮೋದಿಯವರ ಆಡಳಿತದಲ್ಲಿ ಪುನರ್ರಚನೆಗೊಂಡಿದೆ ಅಂತ ನಾನು ಭಾವಿಸ್ತೇನೆ. ಒಂದು 12 ಕಿಲೋಮೀಟರ್ ಉದ್ದದಲ್ಲಿದೆ. ಆಮೇಲೆ ಇಕ್ಕೆಲಗಳಲ್ಲೂ ಎಂಟು 3 ಬಿಲ್ಡಿಂಗ್ಗಳು ಬರ್ತವೆ, ಕಾಂಪ್ಲೆಕ್ಸ್ಗಳು ಬರ್ತವೆ. ಅದರ ಜೊತೆಗೆ ಒಂದು ಫ್ಲವರ್ ಗಾರ್ಡನ್ ಅಂತಿದೆ, ಅತ್ಯಂತ ಬ್ಯೂಟಿಫುಲ್. ಹೀಗೆ ನಾನು ನಿಂತು ಮಾತಾಡ್ತಾ ಇರೋದು ಅಟಲ್ ಬಿಹಾರಿ ವಾಜಪೇಯಿ ಸೇತುವೆ. ಇದನ್ನು ನೀವು ಜನ್ಮದಲ್ಲಿ ಒಮ್ಮೆ ನೋಡಲೇಬೇಕು. ಯಾಕಂತಂದರೆ ಇದರನ್ನ ಕಟ್ಟೋಡ ಇರ್ಬೋದು, ಇದನ್ನು ಮಾಡಿದ ರೀತಿ ಇರ್ಬೋದು, ಇಲ್ಲಿ ಬತ್ಬತ್ತಲ್ಲಿ ಕೂತ್ಕೊಳ್ಳಿ ಹಾಸನ ಮಾಡೋ ನಮ್ಮ ಶುದ್ಧ ಗಾಳಿ, ಶುದ್ಧ ಪರಿಸರ. ಬಹುಶಃ ಅಹಮದಾಬಾದಿನ ಒಂದು ಒಕ್ಕೂಟಪಡಿ ಏನಪ್ಪ ಅಂತಂದರೆ ಇಲ್ಲಿ ಭಾಳಷ್ಟು ಒಕ್ಕೂಟಪಡಿಗಳಿದೆ. ಅದು ರಿವರ್ ಫ್ರಂಟ್. ಇಲ್ಲಿ ನೀವು ಈ ಬ್ರಿಡ್ಜಿನ ಮೇಲೆ ಆಚೆ ಹೋಗಿ ಈಚೆ ಬರ್ಬೋದು, ಮಧ್ಯದಲ್ಲಿ ಕೂತ್ಕೋಬೋದು. ಮಧ್ಯದಲ್ಲಿ ಸಣ್ಣ ಪುಟ್ಟ ತಿಂಡಿ ತೀರ್ಥಗಳಿಗೂ ಅಲ್ಲಿ ಫುಡ್ಡು ವ್ಯವಸ್ಥೆ, ಒಂದು ಸಣ್ಣ ಸಣ್ಣ ಕುಟೀರಗಳಿದೆ, ಅಲ್ಲಿ ಅದನ್ನು ಅನುಭವಿಸ್ಬೋದು. ಈ ಬ್ರಿಡ್ಜಿನ ಮೇಲೆ ನಿಂತು ಇಡೀಯದಾದಂಥ ಸಾಬರಮತಿ ನದಿಯನ್ನು ಕಣ್ತುಂಬಿಸ್ಕೋಬೋದು. ಆಮೇಲೆ ಇಡೀಯದಾಗಿ ಅಲ್ಲಿ ಏನೇನಿದೆ ಅನ್ನೋದನ್ನು ಒಂದು ಪಕ್ಷಿ ನೋಟವನ್ನು ನೀವು ಕಾಣಬಹುದು. ಈ ಪ್ರಾಜೆಕ್ಟಿನ ಮೂಲ ಆಶಯವೇ ಅಹಮದಾಬಾದಿನ ನಗರದ ಸೌಂದರ್ಯ ಹೆಚ್ಚಿಸುವುದು, ಸಂಪೂರ್ಣ ಹಸಿರುಕರಣದಿಂದ ಶುದ್ಧ ಪ್ರಾಣವಾಯು ದೊರಕುವಂತೆ ಮಾಡುವುದು ಹಾಗೂ ಪ್ರವಾಸೋದ್ಯಮದ ಬಹಳ ದೊಡ್ಡ ಆಕರ್ಷಕ ವ್ಯಾವಹಾರಿಕ ಕೇಂದ್ರವನ್ನಾಗಿ ಮಾಡೋದು ಮೋದಿಯವರ ಬಹಳ ದೊಡ್ಡ ಆಶಯ. ಅದು ಇವತ್ತು ಈಡೇರಿದೆ. ಸಾಬರಮತಿ ನದಿಯ ಪುನರುಜ್ಜೀವನದ ಜೊತೆಗೆ ನದಿಯನ್ನು ನಗರ ಸಂಸ್ಕೃತಿಗೆ ಬ್ಲೆಂಡ್ ಮಾಡುವಂಥ ಒಂದು ಮಹಾ ಯೋಜನೆಯನ್ನು ಮೋದಿಯವರು ಇಲ್ಲಿ ತಂದಿದ್ದಾರೆ. ಪ್ರಾಯಶಃ ನನಗನ್ನಿಸ್ತದೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲೇ ನಾವು ಹೆಚ್ಚು 30-35ಕ್ಕೂ ಹೆಚ್ಚು ಕೆರೆಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಅಲ್ಲಿ ಬಿಲ್ಡಿಂಗ್ಗಳನ್ನು ಮಾಡಿದ್ದೇವೆ. ಅದರ ಪರಿಣಾಮವೇ ಇವತ್ತು ಕುಡಿಯುವ ನೀರಿಗೆ ಕೂಡ ನಾವು ಒಂದು ಕ್ಷಣಕ್ಕೂ ಇವತ್ತು ಒದ್ದಾಡುವಂಥ ಪರಿಸ್ಥಿತಿ ಬೆಂಗಳೂರಿಗೆ ಬಂದಿದೆ. ಅಂಥ ಸ್ಥಿತಿಯಲ್ಲಿ ನಾವಿದ್ದ ಕೆರೆಯನ್ನು ಪುನರುಜ್ಜೀವನ ಮಾಡಿದ್ದಿದ್ರೆ, ಆಮೇಲೆ ರಾಜಕಾಲುವೆ ನೀರನ್ನು ನಾವು ಪರಿಷ್ಕರಣೆ ಮಾಡಿಕೊಂಡು ಅದನ್ನು ಗಾರ್ಡನ್ನಿಗೋ ಅಥವಾ ಕಾರ್ ತೊಳಿಲಿಕ್ಕೋ ಅಥವಾ ಬಟ್ಟೆ ಒಗಿಲಿಕ್ಕೋ ಅದನ್ನು ಬಳಸ್ಕೊಂಡಿದ್ದಿದ್ರೆ, ಅಂದರೆ ಒಂದು ನಗರವನ್ನು ಈಗ ಗುಜರಾತ್ನಲ್ಲಿ ಹಾಗೆ ನಡೀತಾ ಇದೆ, ಹೀಗೆ ನಡೀತಾ ಇದೆ, ಅಲ್ಲಿ ರೇಪ್ ಕೇಸ್ಗಳು ಜಾಸ್ತಿ, ಮರ್ಡರ್ ಜಾಸ್ತಿ ಅಂತ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಒಂದು ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ ಮಾಡಿದ್ದು ನೋಡಿದೆ ನಾನು. ನಿಮಗೆ ಆಪಾದಿಸಲಿಕ್ಕೆ ಮಾತ್ರ ಗೊತ್ತು, ಆದರೆ ನಿಜವಾದ ಗುಜರಾತ್ ಏನು ಆಗಿದೆ ಅನ್ನೋದನ್ನೇ ನೀವು ನೋಡಬೇಕು ಅಂತಾದರೆ ಇಂಥ ಸ್ಥಳಕ್ಕೆ ಹೋಗಿ ನಿಂತು ನೋಡಬೇಕು ನೀವು. ನಮ್ಮ ಲಾಲ್ಬಾಗನ್ನಾಗ್ಬೋದು, ಸ್ಯಾಂಕೆ ಟ್ಯಾಂಕಿ ಆಗ್ಬೋದು, ಈಗಿರುವ ಕೆರೆಗಳನ್ನಾಗ್ಬೋದು, ನೀವು ಈ ಥರ ಅಭಿವೃದ್ಧಿ ಮಾಡಿದರೆ ನಿಮಗೆ ಹುಂಡಿ ಹಣಕ್ಕೆ ಕೈ ಹಾಕಬೇಕಾದ ಅಗತ್ಯವೇ ಇಲ್ಲ ಅಂತ. ನೀವು ಬೇಕಾದಷ್ಟು ಆರ್ಥಿಕವಾದ ವ್ಯವಹಾರವನ್ನು ಮಾಡ್ಬೋದು. ಪ್ರವಾಸೋದ್ಯಮದಿಂದ ದುಡ್ಡನ್ನು ನೀರಿನಾಗಿ ಹರಿದು ಬರುವಾಗ ಮಾಡ್ಬೋದು. ಆದರೆ ನಿಮಗೆ ಅದರ ಧ್ಯೇಯವೇ ಇಲ್ಲ, ಉದ್ದೇಶವೇ ಇಲ್ಲ. ಕೇವಲ ರಾಜಕೀಯ ಅಷ್ಟನ್ನು ಮಾಡಿದ್ರೆ ಆಯಿತು. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಹಮದಾಬಾದಿನ ನಾಗರಿಕರು, ಹೊರಗಿನ ಪ್ರವಾಸಿಗರು ಏಕಕಾಲದಲ್ಲಿ ಮುದ ನೀಡುವ ಸಾಬರಮತಿ ರಿವರ್ ಫ್ರಂಟ್ ಪ್ರತಿಯೊಬ್ಬರೂ ನೋಡಲೇಬೇಕಾದಂಥ ಒಂದು ಸ್ಥಳ ಇದು. ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದೆ, ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಇದೆ, ಮತ್ತು ಪೀಸ್ ಗಾರ್ಡನ್ ಇದೆ. ಈ ಅಟಲ್ ಬ್ರಿಡ್ಜಿನ ಅಕ್ಕಪಕ್ಕದಲ್ಲಿ ಇರುವಂಥ ಎಲ್ಲ ಫೆಸಿಲಿಟೀಸ್ಗಳನ್ನು ನೀವು ಬಳಸ್ಕೊಂಡು ರಿವರ್ ಫ್ರಂಟನ್ನು ಸರಿಯಾಗಿ ಕಣ್ತುಂಬಿಸ್ಕೋಬೇಕು ಅಂತಾದರೆ ಒಂದು ದಿನದಲ್ಲಿ ಈ ಪ್ರವಾಸ ಮುಗಿಯೋದಿಲ್ಲ. ಪ್ರಾಯಶಃ ಇಲ್ಲಿ 2 ದಿನ ಆದರೂ ನೋಡಬೇಕು. ಮತ್ತು ಅದರ ಸೌಂದರ್ಯವನ್ನು, ಅದರ ಇಡೀ ಕಟ್ಟಿದ ರೀತಿಯನ್ನು ನಾವು ನೋಡಬೇಕು. ಅಷ್ಟು ಚೆನ್ನಾಗಿದೆ ಇದು, ಅಷ್ಟು ಸುಂದರವಾಗಿದೆ. ಮತ್ತು ಒಂದು ಹೊಲಸು ಗಬ್ಬೆದ್ದು ನಾರ್ತಾ ಇರುವಂಥ ಒಂದು ಪರಿಸರವನ್ನು ಇಷ್ಟು ಸುಂದರವಾಗಿ ಕಟ್ಟಬಹುದೇ, ವಿಶ್ವಪ್ರಸಿದ್ಧಿಯನ್ನು ಪಡೆಯುವಷ್ಟು. ಅದು ಮೋದಿಯವರ ಮ್ಯಾಜಿಕ್. ಬರೀ ಸುಮ್ಮನೆ ಅವ್ರ ಬಗ್ಗೆ ಆಪಾದನೆ ಮಾಡೋದು ಸುಲಭ, ಆದರೆ ಅದನ್ನು ಕಟ್ಟೋದು ಕಷ್ಟ. ರಿವರ್ ಫ್ರಂಟಿನ ಸುತ್ತಮುತ್ತ ಇಂಥ ಗಗನಚುಂಬಿ ಕಟ್ಟಡಗಳಿದೆ. ಇದು ಅದರ ಅಡ್ಮಿನಿಸ್ಟ್ರೇಷನ್ ಆಫೀಸ್ ಕೂಡ. ಆಮೇಲೆ ಇದೆಲ್ಲ ನೀವು ನದಿಯ ಪಾತಳಿಯಲ್ಲಿ ಕಾಣಬಹುದಾದಂಥ ದೃಶ್ಯಗಳು. ಇಲ್ಲಿ ನಿಂತಾಗಲೇ ಒಂದು ವಿಮಾನ ಪಾಸಾಯಿತು, ಅದನ್ನು ನಮ್ಮ ಹುಡುಗರು ಶೂಟ್ ಮಾಡಿದ್ದಾರೆ. ಬಹಳ ಸುಂದರವಾದಂಥ ಒಂದು ಯೋಜನಾಬದ್ಧವಾದಂಥ ಒಬ್ಬ ಆಡಳಿತಗಾರ ಇದ್ದರೆ ನೋಡಿ, ಈ ಸೈಕಲ್ ತಗೊಂಡು ನೀವು ಇಡೀ ರಿವರ್ ಫ್ರಂಟನ್ನು ಸುತ್ತಬೋದು. ಅಲ್ಲಿ ಅದಕ್ಕೆ ಒಂದು ನಾಮಿನಲ್ ಬಾಡಿಗೆ ಇದೆ ಅಷ್ಟೇ. ಅಲ್ಲಿ ನೋಡಿ ಮಕ್ಕಳೆಲ್ಲ ಅದನ್ನು ಪಡ್ಕೊಂಡು
ಅದನ್ನು ಅನುಭವಿಸ್ತಾ ಇದ್ದಾರೆ. ಬಹಳ ಸುಂದರ ಅಂದರೆ ಅದಕ್ಕೆ ಅಕ್ಷರಗಳಿಲ್ಲ, ಭಾಷೆ ಇಲ್ಲ. ನೀವು ಅದನ್ನು ಅಲ್ಲಿ ಹೋಗಿ ನೋಡಿ ಅನುಭವಿಸ್ಬೇಕಷ್ಟೆ. ಪ್ರತಿಯೊಂದು ಇಂಚನ್ನು ಈ ರೀತಿ ಮೋದಿಯವರು ಅಹಮದಾಬಾದ್ನಲ್ಲಷ್ಟೇ ಅಲ್ಲ, ಇಡೀ ಗುಜರಾತಲ್ಲಿ ಕಟ್ಟಿದ್ದಾರೆ. ಜನಕ್ಕೆ ಅನುಕೂಲ ಆಗಬೇಕು, ಪ್ರವಾಸೋದ್ಯಮದ ಹೆಸರಿನಲ್ಲಿ ಅದು ಭಾಳ ಸುಂದರವಾಗಿರಬೇಕು, ಅದರ ಜೊತೆಗೆ ರಾಜ್ಯದ ಬೊಕ್ಕಸಕ್ಕೆ ಅದು ಆರ್ಥಿಕ ಶಕ್ತಿಯನ್ನು ತರಬೇಕು. ಈ ರೀತಿಯ ಯೋಜನೆಗಳ ಮಾಡುವ ಮೂಲಕವೇ ಗುಜರಾತನ್ನು ಪುನರುಜ್ಜೀವನ ಮಾಡಿದಂಥ ಮತ್ತು ಜಗತ್ಪ್ರಸಿದ್ಧಿಯಾಗಿ ಕಟ್ಟದಂಥ ಶ್ರೇಯಸ್ಸು ಮೋದಿಯವರದು. ನಾನು ಹೇಳೋದಕ್ಕಿಂತ ನೀವು ಒಂದು ಸರಿ ನೋಡಿ ಅಲ್ಲಿಗೆ ಹೋಗಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ನಮಸ್ತೆ.